ದಾಕ್ಷಾಯಣಿ ಬಂದಿದ್ದಾಳೆ. ದಾಕ್ಷಾಯಣಿ ಬಂದಿದ್ದಾಳೆ. ಹಾ, ದಾಕ್ಷಾಯಣಿ ಬಂದಿದ್ದಾಳೆ. ದಾಕ್ಷಾಯಣಿ ಬಂದಿದ್ದಾಳೆ. ಅಪ್ಪ 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 ನಿಂತ್ಕೊಳ್ಳಿ. ಅಪ್ಪ. ದಾಕ್ಷಾಯಣಿ ಎಲ್ಲಿದ್ದೆ ದಾಕ್ಷಾಯಣಿ? ಅಪ್ಪ ಏನಾಯ್ತು ನಿಮ್ಗೆ? ಯಾಕೆ ಹೇಗೆ ಕಿರ್ಚ್ಕೊಂಡು ಬರ್ತಾ ಇದ್ದೀರಾ? ಶರತ್, ಏನಾಯ್ತಪ್ಪ ಇವ್ರಿಗೆ? ಮಾಳವಿಕಾ, ದಾಕ್ಷಾಯಣಿ ಬಂದಿದ್ದಾಳೆ. ಅವಳ ಧ್ವನಿ ನಮ್ಮ ಶರತ್ತಿಗೆ ಕೇಳಿಸ್ತಂತೆ. ಶರತ್ನ ಪುಟ್ಟ ಅಂತ ಕರಿತಾ ಇದ್ದಿದ್ದು ನಮ್ಮ ದಾಕ್ಷಾಯಣಿ ಮಾತ್ರ. ದಾಕ್ಷಾಯಣಿ ಬಂದಿದ್ದಾಳೆ ಮಾಳವಿಕಾ, ದಾಕ್ಷಾಯಣಿ ಬಂದಿದ್ದಾಳೆ. ದಾಕ್ಷಾಯಣಿನ? ಓ, ಹಾಗಿದ್ರೆ ಶರತ್ ಹೇಳಿದ್ದು ಇದೇ ಇರಬೇಕು. ನನಗೂ ಅದನ್ನೇ ಹೇಳ್ದ, ಯಾರೋ ಪುಟ್ಟ ಅಂತ ಕರೀತಿದ್ದಾರೆ ಅಂತ. ಅದಕ್ಕೆ ನಾನು ಇದೇ ರೂಮಲ್ಲೇ ಉಳ್ಕೊಂಡೆ, ಯಾರಿರ್ಬೋದು ನೋಡೋಣ ಅಂತ. ಆದರೆ ನನಗಂತೂ ಇಲ್ಲಿ ಆ ಥರ ಧ್ವನಿ ಏನೂ ಕೇಳಿಸ್ತಿಲ್ಲ. ಇಲ್ಲ, ಶರತ್ತೇ ಹೇಳ್ದ, ಆ ಧ್ವನಿ ಕೇಳಿಸ್ತಂತೆ. ಹೇಳಿದ್ನಲ್ಲ, ಈ ರೂಮಲ್ಲಿ ಯಾರೂ ಇಲ್ಲ ಅಂತ ಧ್ವನಿ ಏನು ನನಗೆ ಕೇಳಿಸ್ತಿಲ್ಲ ಅಂತ. ಅಂದ್ರೆ ದಾಕ್ಷಾಯಣಿ ಬರ್ಲಿಲ್ವಾ? ಆ ಧ್ವನಿ ಅವಳದಲ್ವಾ? ಇದೆಲ್ಲ ನಿಮ್ಮ ಭ್ರಮೆ ಇರಬೇಕು ಅಷ್ಟೇ. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಟೆನ್ಷನ್ ತಗೋತಾ ಇದ್ದೀರಾ. ಡಿಸ್ಟರ್ಬ್ ಆಗಬೇಡಿ. ಶರತ್, ಇವ್ರನ್ನ ಕರ್ಕೊಂಡು ಹೋಗಪ್ಪ, ರೆಸ್ಟ್ ತಗೊಳ್ಳಿ. ಅಪ್ಪ ಬನ್ನಿ. ಇಪ್ಪತ್ತೈದು ವರ್ಷ ಕಳೆದ್ರು ಈ ಮನುಷ್ಯ ದಾಕ್ಷಾಯಣಿ ಜಪ ಮಾಡೋದನ್ನ ಮಾತ್ರ ಮರ್ತಿಲ್ಲ. ಅವಳ ಬಗ್ಗೆ ಅಷ್ಟು ಕಾಳಜಿನ ನಿನಗೆ? ಇರ್ಲಿ, ಈ ಮುದುಕನ್ನು ವಿಚಾರಿಸ್ಕೊಳ್ಳೋ ಸಮಯ ಬಂತು ಅನ್ಸುತ್ತೆ. ಮಾಳವಿಕಾ, ಸಾಕು. ಹುಲಿ ಬೇಟೆ ಆಡು ಅಂದ್ರೆ ಈ ಬೇಟೆಗಳಿಗೆ ಗಮನ ಕೊಡ್ತಿದ್ಯಾ? ಅಲ್ಲಿ ಶಂಭು ತನ್ನ ಕೆಲಸ ಶುರು ಮಾಡಿದ್ದಾನೆ. ಹೀಗೆ ಅವನ ಕಡೆ ಗಮನ ಹರಿಸು. ಎಚ್ಚರ. ಅಮ್ಮ ಹೇಳಿದ್ ನಿಜ ಇರ್ಬೋದು, ಆದ್ರೆ ಆ ವಾಯ್ಸಲ್ಲಿ ಏನೋ ಒಂದು ಹೇಳ್ತಾ ಇತ್ತು. ನಾನು ಆ ಧ್ವನಿ ಕೇಳಿಸ್ಕೊಂಡಿದ್ದು ಸತ್ಯನೋ ಭ್ರಮೆನೋ ಅದು ಗೊತ್ತಾಗ್ತಾ ಇಲ್ಲ. ಇವನೊಬ್ಬ ಇಡಿಯಟ್. ಶಾನ್ವಿ ಹೆಸರು ಹೇಳ್ಕೊಂಡು ನನ್ನ ತಲೆ ತಿಂತಾನೆ. ಅಣ್ಣ, ತರುಣ್ ಆಗ್ಲಿಂದ ನಿನಗೆ ಕಾಲ್ ಮಾಡ್ತಿದ್ದಾನಂತೆ. ಪ್ಲೀಸ್ ರಿಸೀವ್ ಮಾಡು, ಏನೋ ಎಮರ್ಜೆನ್ಸಿ ಅಂತೆ. ಶಾನ್ವಿ ಪ್ಲೀಸ್, ಅವನ ಹತ್ರ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ. ಅಣ್ಣ, ಅವನ್ ಮಾತಾಡ್ಬೇಕು ಅನ್ಕೊಂಡಿರೋದು ನನ್ನ ವಿಷಯ ಅಲ್ಲ, ದುರ್ಗಾ ಅದ್ಕೆ ವಿಷಯ. ಏನ? ದುರ್ಗಾ ವಿಚಾರನ? ಹಲೋ ತರುಣ್, ದುರ್ಗಂಗೆ ಏನಾಯ್ತು? ಶರತ್ತಿನ ಪರಿಸ್ಥಿತಿ ಏನೂ ಸರಿ ಇಲ್ಲ. ದುರ್ಗಾ ಗೇಟ್ ಆಗಿದೆ, ಅವಳಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾಳೆ. ಏನು? ದುರ್ಗಂಗೆ ಏಟಾಗಿದ್ಯಾ? ಅಲ್ಲ, ಏನಾಯ್ತು? ಹೇಗಾಯ್ತು? ಅವಳು ಇವಾಗ ಎಲ್ಲಿದ್ದಾಳೆ? ಶರತ್, ನನಗೂ ಕ್ಲಿಯರ್ ಆಗಿ ಏನೂ ಗೊತ್ತಿಲ್ಲ. ದುರ್ಗಾಗೆ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ಬೇಕು. ನೀನಾದಷ್ಟು ಬೇಗ ಇಲ್ವಾ? ಸರಿ, ನೀನು ಇಮಿಡಿಯೇಟ್ ಆಗಿ ಅಲ್ಲಿ ಲೊಕೇಶನ್ ಕಳಿಸು, ನಾನು ಇವಾಗಲೇ ಹೊರಡ್ತೀನಿ. ಹಾಂ, ಕಳಿಸ್ತೀನಿ. ಈಗಲೇ ಹೋಗಿ ಇವಳ ಕುತ್ತಿಗೆನ ಸೀಳ್ಬಿಡ್ತೀನಿ. ನೀನು ಮಾಡ್ಬೇಕಾ? ಆತುರ ಪಟ್ಟು ನಿನ್ನ ಅಸ್ತಿತ್ವವನ್ನ ತೋರಿಸ್ಕೋಬೇಡ. ಈಗಲೇ ನೀನು ಅವಳು ಮುಂದೆ ಬರೋ ಅವಶ್ಯಕತೆ ಇಲ್ಲ. ಯಾಕಮ್ಮ? ಆ ದುರ್ಗಾ ನಮ್ಮ ರಹಸ್ಯದ ಕೋಣೆ ಹತ್ರ ಬಂದಿದ್ದಾಳೆ. ಇವಳನ್ನ ನಾನು ಈಗಲೇ ಮುಗಿಸ್ಬಿಡ್ತೀನಿ. ಬೇಡ, ಈ ಚಕ್ರವ್ಯೂಹವನ್ನ ದಾಟೋ ಶಕ್ತಿ ದುರ್ಗಂಗಿಲ್ಲ. ಇವಳು ಎಷ್ಟೇ ಓಡಿದ್ರು, ಎಷ್ಟೇ ಹೋರಾಟ ಮಾಡಿದ್ರು ಸುತ್ತಿ ಮತ್ತೆ ಇಲ್ಲೇ ಬರ್ತಾಳೆ. ಇವಳಿಗೆ ಯಾವ ದಾರಿ ಸರಿ, ಯಾವ ದಾರಿ ತಪ್ಪು ಅಂತ ಗೊತ್ತಾಗೋದೇ ಇಲ್ಲ. ಅಂಬಿಕಾಳನ್ನ ತಲುಪೋ ಮೊದಲೇ ಇವಳು ದಣದು ಹೋಗ್ಬೇಕು. ಇವಳಿಗೆ ಅಂತ ಕಾಯ್ತಿರೋ ದೀಪ ಆರೋಗ್ಬೇಕು. ಇವಳು ಈ ಕಡೆ ಶವಲು ಅಲ್ಲದೆ ಆ ಕಡೆ ಬದುಕೋಕ್ಕೂ ಆಗದೆ ಒದ್ದಾಡಬೇಕು. ಈ ಚಕ್ರವ್ಯೂಹನೇ ಇವಳಿಗೆ ದೊಡ್ಡ ಶಿಕ್ಷೆ. ಸುಮ್ಮನೆ ಮರೆಯಲ್ಲಿ ನಿಂತು ಅವಳ ಪರದಾಟನ ನೋಡಿ ಸಂಭ್ರಮಿಸು.
ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ದುರ್ಗಾ 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 ಏನಾಯ್ತು ದುರ್ಗಾ? ದುರ್ಗಾ ಕಣ್ಬಿಡು. ದುರ್ಗಾ 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 ಮಾತಾಡು ದುರ್ಗಾ. ದುರ್ಗಾ ದುರ್ಗಾ ಏನಾಯ್ತು ನಿನಗೆ? ಎದ್ದೇಳು ದುರ್ಗಾ. ಯಾರು ಚಾಕು ಚುಚ್ಚಿದ್ದಾರೆ? ದುರ್ಗಾ 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 ಎದ್ದೇಳು ದುರ್ಗಾ. ಏಯ್ ದುರ್ಗಂಗೆ ಏನೋ ಮಾಡ್ದೆ? ನಿಜ ಹೇಳು, ದುರ್ಗಂಗೆ ಏನ್ ಮಾಡ್ದೆ? ಸಾಯಿಸ್ಬಿಡ್ತೀನಿ ನೀನು. ಶರತ್, ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ನನ್ನ ಕಾರಲ್ಲಿ ಬರ್ತಾ ಇದ್ದೆ, ದೂರದಿಂದ ನೋಡಿದೆ ದುರ್ಗಾ ಹೀಗೆ ಬಿದ್ದಿದ್ಲು. ಆಂಬುಲೆನ್ಸ್ ಕಾಲ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಫಸ್ಟ್ ನಿನಗೆ ಇನ್ಫಾರ್ಮ್ ಮಾಡೋದು ಸರಿ ಅನಿಸ್ತು. ಹೋಗ್ಬಿಟ್ಟು ಹೆಲ್ಪ್ ಮಾಡೋಣ ಅಂದ್ರೆ ಶಂಭು ಅಂಕಲ್ ಹತ್ರ ಹೋಗೋಕ್ಕೂ ಬಿಡ್ತಿಲ್ಲ. ದುರ್ಗಂಗೆ ಏನಾಯ್ತು? ಯಾರು ಹೀಗೆ ಮಾಡಿದ್ದು? ಏನಾಯ್ತು ದುರ್ಗಂಗೆ? ಈಗ ಉತ್ತರ ಕಾಯೋಷ್ಟು ಟೈಮ್ ನನಗಿಲ್ಲ. ಮೊದಲು ದುರ್ಗನ ಉಳಿಸ್ಬೇಕು, ಒಳ್ಳೆ ಕಾಪಾಡಬೇಕು.